ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಾನು ನಿಮಗೆ ಹೇಳ್ತಿರೋ ಒಂದು ವಿಷಯ ಏನಪ್ಪ ಅಂದರೆ ಕಾಟೇರ ಫಿಲಮ್ ಬಗ್ಗೆ ಅಲ್ಲ, ನಾನು ಹೇಳ್ತಾ ಇರೋದು ತೆಲುಗು ಚಿತ್ರದ ಬಗ್ಗೆ. 13ನೇ ತಾರೀಕು ಇದೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದು ಯಾವ ಸಿನಿಮಾ ಅಂದರೆ ಸೈಂಧವ್ ಅಂತ ಹೇಳಿ. ಸೈಂಧವ್ ಸಿನಿಮಾ ವೆಂಕಟೇಶ್ ಅವ್ರದ್ದು ರಿಲೀಸ್ ಆಗ್ತಾ ಇದೆ. ಅದರ ಟ್ರೈಲರನ್ನು ಬಿಟ್ಟಿದ್ರು, ಹೋಗಿ ನೋಡ್ಕೊಂಬಂದೆ. ನಿಹಾರಿಕಾ ಎಂಟರ್ಟೈನಮೆಂಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದಾರೆ. ಇದರ ಒಂದು ನಿರ್ಮಾಣ ಅಂದರೆ ಪ್ರೊಡ್ಯೂಸರ್ ನಿಹಾರಿಕಾ ಎಂಟರ್ಟೈನಮೆಂಟ್ ಅವರೇ ಆಗಿದ್ದಾರೆ. ಅದು ಹೇಗಿದೆ ಟ್ರೈಲರ್ ಅಂತ ನೋಡೋದಾದರೆ, ಅದಕ್ಕೆ ಮುಂಚೆ ನಂದೊಂದು ಸಣ್ಣ ರಿಕ್ವೆಸ್ಟ್, ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಆ ಒಂದು ಟ್ರೈಲರ್ ಪ್ರಕಾರ ನಾವು ಹೇಳೋದಾದರೆ ಇದರಲ್ಲಿ ವೆಂಕಟೇಶ್ ಅವರು ಹೀರೋಯಿನ್ನ ಏನು ಜಾಸ್ತಿ ಹೈಲೈಟ್ ಮಾಡಿಲ್ಲ. ಟ್ರೈಲರ್ ಅಂದ್ರೇ ಹಾಗೆ, ಹೀರೋಯಿನ್ನ ತೋರಿಸ್ಬೇಕಿತ್ತು, ಆದರೆ ಯಾಕೋ ತೋರಿಸಿಲ್ಲ. ಇಲ್ಲಿ ವೆಂಕಟೇಶ್ ಅವರು ಒಬ್ಬ ಜವಾಬ್ದಾರಿಯುತ ತಂದೆಯಾಗಿರುವಂತಹ ಒಂದು ಸೀನನ್ನು ತೋರಿಸಿದ್ದಾರೆ. ಮತ್ತು ಒಬ್ಬಳು ಹೆಣ್ಣು ಮಗಳ ತಂದೆ, ಸುಮಾರು ಒಂದು 6-7 ವರ್ಷದ ಹೆಣ್ಣು ಮಗಳ ತಂದೆ. ಆ ಹೆಣ್ಣು ಮಗಳು ತನ್ನ ತಂದೆಯನ್ನು ಅತಿಯಾಗಿ ಪ್ರೀತಿಸ್ತಿರ್ತಾಳೆ. ಹೀ ಈಸ್ ಮೈ ಹೀರೋ ಅಂತ ಹೇಳ್ತಿರ್ತಾರೆ. ಆ ಹೆಣ್ಣು ಮಗಳು ಹೇಳ್ತಿರ್ತಾಳೆ. ಆ ಒಂದು ತುಣುಕನ್ನು ತೋರಿಸಿದ್ದಾರೆ. ಮತ್ತು ಇದರಲ್ಲಿ ಆ್ಯಕ್ಷನ್ ಇದೆಯಾ ಅಂತ ನೋಡೋದಾದರೆ ವೆಂಕಟೇಶ್ ದಗ್ಗುಬಾಟಿ ಅವರ ಸಿನಿಮಾದಲ್ಲಿ ಆ್ಯಕ್ಷನ್ ಅಂತೂ ಇದ್ದೇ ಇರುತ್ತೆ. ಜಾಸ್ತಿ ಅಲ್ದಿದ್ರೂ ಕೂಡ ಸ್ವಲ್ಪನಾರು ಇದ್ದೇ ಇರುತ್ತೆ. ಏನ್ರಿ ವೆಂಕಟೇಶ್ ಅವ್ರಿಗೆ ವಯಸ್ಸಾಯ್ತು, ಹೆಂಗೆ ಫೈಟ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ವಯಸ್ಸಾದರೂ ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ವೆಂಕಟೇಶ್ ಅವರು ಇದ್ದಾರೆ. ವಿಕ್ಟ್ರಿ ವೆಂಕಟೇಶ್. ತುಂಬ ಫೈಟ್ಗಳು ಕೂಡ ಇದ್ದಾವೆ ಅನ್ನೋದನ್ನು ಆ ಟ್ರೈಲರಲ್ಲಿ ತೋರಿಸಿದ್ದಾರೆ. ಡೈಲಾಗ್ಗಳು ಹೇಳಿದ್ದಾರೆ. ನಾ ತಲ ತೀಯಕ ನೀ ತಲ ಉಂಡಾಲಿ ಕದರ ಅಂತ, ಅಂದರೆ ನನ್ನ ತಲೆ ತಗೊಂಡೋಗ್ಬೇಕಂದ್ರೆ ನಿಮ್ಮ ತಲೆ ಇರಬೇಕಲ್ವೇಂದ್ರು ಅನ್ನೋ ಒಂದು ಡೈಲಾಗು ಅದು. ಅದರ ಅರ್ಥ ಏನೋ ಒಂಥರ ಮಾಸ್ ಡೈಲಾಗ್ಗಳು, ಪಂಚಿಂಗ್ ಡೈಲಾಗ್ಗಳು ಎಲ್ಲ ಇದ್ದಾವೆ. ನನಗನ್ಸುತ್ತೆ ಇದೊಂದು ಪಕ್ಕಾ ಆ್ಯಕ್ಷನ್ ಆ್ಯಂಡ್ ಎಮೋಷನಲ್ ಸಿನಿಮಾ ಅಂತ. ಯಾವುದೊಂದಕ್ಕೂ 13ನೇ ತಾರೀಕು ಹೋಗಿ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು ಆ್ಯಕ್ಷನ್ ಆ್ಯಂಡ್ ಎಮೋಷನಲ್ಲ ಅಥವಾ ತಂದೆ ಮಗಳ ಸೆಂಟಿಮೆಂಟ್ ಅಷ್ಟೇ ಇದೆಯಾ. ಮತ್ತು ಇನ್ನೂ ಒಂದು ಹಿಂಟನ್ನು ಅಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಮಗಳಿಗೆ ಯಾವುದೋ ಒಂದು ಕಾಯಿಲೆ ಬಂದುಬಿಟ್ಟಿರುತ್ತೆ. ಆ ಕಾಯಿಲೆಗೆ 17 ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ ಅನ್ನೋ ಒಂದು ಹಿಂಟನ್ನು ಕೂಡ ಅದರಲ್ಲಿ ಕೊಟ್ಟಿದ್ದಾರೆ ವೆಂಕಟೇಶ್ ಅವರ ಸೈಂಧವ್ ಸಿನಿಮಾದ ಬಗ್ಗೆ. ನಾನು ಅದನ್ನು ನೋಡಿದೆ, ಟ್ರೆಂಡಿಂಗಲ್ಲಿ ಯಾವಿದ್ದಾವೆ ನೋಡೋಣ ಅಂತ ಹೋದಾಗ ಸೈಂಧವ್ ಸಿನಿಮಾದ ಈ ಒಂದು ಟ್ರೈಲರ್ ಸಿಕ್ತು ಸ್ನೇಹಿತರೆ. ಮತ್ತು ಈ ಒಂದು ಟ್ರೈಲರು ಸ್ವಲ್ಪ ಬ್ಲ್ಯಾಕಿಶ್ ಆಗಿದೆ ಅಂತಲೇ ಹೇಳ್ಬೋದು. ಫೈಟಿಂಗ್ ಸೀನ್ಗಳಲ್ಲೆಲ್ಲ ಸ್ವಲ್ಪ KGF ಇದೆಯಲ್ಲ, ಆ ರೀತಿ ಬ್ಲ್ಯಾಕಿಶಲ್ಲಿ ಜಾಸ್ತಿ ತೋರಿಸಿದ್ದಾರೆ. ಬಟ್ ಮೂವಿ ಹೇಗಿದೆಯೋ ಗೊತ್ತಿಲ್ಲ. ವೆಂಕಟೇಶ್ ಅವರು ಅವರ ವಯಸ್ಸಿಗೆ ತಕ್ಕನಾದಂತಹ ಪಾತ್ರವನ್ನೇ ಮಾಡ್ತಿದ್ದಾರೆ ಮತ್ತು ಆರಿಸ್ಕೊಂಡಿದ್ದಾರೆ ಕಥೆಯನ್ನು ಕೂಡ ಅಂತ ಹೇಳ್ಬೋದು. ನಾವು ವೆಂಕಟೇಶ್ ಅವರ ಹಳೆ ಸಿನಿಮಾಗಳನ್ನ ತುಂಬ ನೋಡಿದ್ದೀವಿ. ಅದರಲ್ಲಿ ಸಾಂಗ್ಗಳಿಗೆ ತುಂಬಾ ದೊಡ್ಡ ಪ್ರಿಫರೆನ್ಸನ್ನು ಕೊಡ್ತಾ ಇದ್ದರು ವೆಂಕಟೇಶ್ ಅವರು. ನಾನು ವಸಂತಂ ಸಿನಿಮಾವನ್ನು ನೋಡಿದ್ದೀನಿ. ಅವರು ಯಾವುದಪ್ಪ ಅಂದರೆ ಅಮ್ಮೋ ಅಮ್ಮೋ ಏನ ಎಲ್ಲೋರ ಶಿಲ್ಪಮ್ಮ, ಆ ಸಾಂಗ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಮತ್ತು ಗಾಲಿ ಚಿರುಗಾಲಿ ನೀನು ಚೂಸಿಂದೆವರಮ್ಮ, ಈ ಸಾಂಗು ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ತರಹದ ಎಲ್ಲ ಒಳ್ಳೆ ಕೇಳಲು ಇಂಪಾದಂತಹ ಮ್ಯೂಸಿಕ್ ಇಟ್ಕೊಂಡು ಸಿನಿಮಾವನ್ನು ತೆರೆ ತತ್ತಿದ್ದಂತಹ ನಮ್ಮ ವೆಂಕಟೇಶ್ ಅವರು ಇವತ್ತಿನ ಕಾಲಕ್ಕೆ ಯಾವ ರೀತಿ ತೆರೆ ಮೇಲೆ ಬರ್ತಾರೆ ಅನ್ನೋದನ್ನು ನೋಡಬೇಕು ಸ್ನೇಹಿತರೆ. ಮತ್ತು ನಿಮಗೇನನ್ಸುತ್ತೆ, ನೀವು ಒಂದು ವೇಳೆ ಈ ಟ್ರೈಲರನ್ನು ನೋಡಬೇಕು ಅನ್ನೋದಾದರೆ ಹೋಗಿ ನೋಡಿ. ನಿಹಾರಿಕಾ ಎಂಟರ್ಪ್ರೈಸಸ್ ಅಲ್ಲ, ಎಂಟರ್ಟೈನಮೆಂಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲೋಗಿ ನೋಡ್ಬೋದು. ಇದರ ಡೈರೆಕ್ಟರು ಪ್ರೊಡ್ಯೂಸರ್ಗೆ ನಿಹಾರಿಕಾ ಅವರೇ ಆಗಿರ್ತಾರೆ. ನಿಹಾರಿಕಾ ಎಂಟರ್ಟೈನಮೆಂಟ್ ಡೈರೆಕ್ಟರ್ ಯಾರೋ ಗೊತ್ತಿಲ್ಲ, ಆದರೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಆಗ್ಬೋದು. ಮತ್ತು ಒಂದು ಒಳ್ಳೆ
ಮೆಸೇಜಬಲ್ ಸಿನಿಮಾ ಆಗಬಹುದು, ಹೆಣ್ಣು ಮಕ್ಕಳು ವಿಶೇಷವಾಗಿ ನೋಡಲೇಬೇಕು ಅಂತ ನನಗನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಅವರಿಗೋಸ್ಕರನೇ ಈ ಸಿನಿಮಾ ತೆಗೆದಿರೋ ಥರ ಕಾಣ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಓಕೆ, ನಿಮ್ಗೇನು ಅನಿಸುತ್ತೆ ಈ ಟ್ರೈಲರ್ ಬಗ್ಗೆ? ನಂದು ಮಾತು ಜಾಸ್ತಿ ಆಯಿತು ಅನಿಸುತ್ತೆ. ಜಾಸ್ತಿ ಆದರೂ ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.